ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನೀವು ಯಾವ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಆ ಪರ್ಸನ್ ನಿಮ್ ಲೈಫ್ಗೆ ರಿಟರ್ನ್ ಬರ್ತಾರಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಏನಾದರೂ ಬೇಕು, ಡೀಪ್ ಆಗಿ ತಿಳ್ಕೋಬೇಕು ಅಂತ ನಿಮ್ಗೆ ಕ್ವಶನ್ಸ್ ಏನಾದರೂ ಇತ್ತು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಗೈಸ್. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ನಿಮ್ ಲೈಫ್ ಅಲ್ಲಿ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿ ಬರ್ತಾರಾ ಅಂತ ಚೆಕ್ ಮಾಡೋಣ. ಯೂನಿವರ್ಸ್ ನನ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ. ನನ್ನ ವ್ಯೂವರ್ಸ್ ಅವ್ರ ಲೈಫ್ ಅಲ್ಲಿ ಯಾರಿಗೋಸ್ಕರನಾದ್ರೂ ವೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಆ ವ್ಯಕ್ತಿ ರಿಟರ್ನ್ ಬರ್ತಾರ ಅವ್ರ ಲೈಫಿಗೆ ಅಂತ ತಿಳಿಸ್ಕೊಡಿ. ಕ್ಲಿಯರ್ ಆಗಿ ತಿಳಿಸ್ಕೊಡಿ ಯೂನಿವರ್ಸ್. ಎಸ್ ಗೈಸ್, ನಿಮ್ ಪರ್ಸನ್ ಬರೋ ಚಾನ್ಸಸ್ ತುಂಬಾ ಇದೆ. ಅಥವಾ ಬ್ಲಾಕ್ ಏನಾದ್ರೂ ಮಾಡಿದಾರ, ನಿಮ್ ಹತ್ರ ಜಗಳ ಮಾಡ್ಕೊಂಡ ಅಥವಾ ನಿಮ್ ಹತ್ರ ಮಾತ್ ಬಿಟ್ಟಿದ್ದಾರೆ ಅಂತಂದ್ರೆ ಒಂದು ಬರೋ ಹೋಪ್ಸ್ ಕೊಡ್ಬೋದು ಅವ್ರು ನಿಮಗೆ. ಬರ್ತಿದೀನಿ, ನಾನು ಬರ್ತೀನಿ ಅನ್ನೋ ರೀತಿ ಒಂದು ಹೋಪ್ಸ್ ಕೊಡ್ತಾರೆ. ಯಾವ ರೀತಿ ಅಂದ್ರೆ ಒಂದು ಅನ್ಬ್ಲಾಕ್ ಮಾಡೋದು, ಇನ್ನೊಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು. ಯಾರು ಮಾತಾಡ್ತಿಲ್ಲ, ನೋ ಕಾಂಟ್ಯಾಕ್ಟ್ ಅಲ್ಲಿ ಏನಾದ್ರು ಇದೀರಾ ಅಥವಾ ಲೆಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಒಂದು ಕಮ್ಯುನಿಕೇಶನ್ ಅನ್ನೋದು ಮಾಡೋದು, ಅಂಡ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಕಾಂಟ್ಯಾಕ್ಟ್ ಮಾಡೋದು, ಈ ರೀತಿ ಹೇಳ್ತಿದ್ದಾರೆ. ಅಂಡ್ ಬರ್ತಾರೆ, ನಿಮ್ ಪರ್ಸನ್ ಬರೋ ಚಾನ್ಸಸ್ ತುಂಬಾ ಇದೆ. ಅಂಡ್ ಇದು ಜನರಲ್ ರೀಡಿಂಗ್. ಯಾರಿಗೆಲ್ಲ ರೆಸ್ಯುನೇಟ್ ಆಗುತ್ತೆ ನಿಮ್ ಸಿಚುವೇಶನ್ಗೆ ಅವ್ರು ಮಾತ್ರ ತಗೊಳ್ಳಿ. ಯಾರಿಗೆ ರೆಸ್ಯುನೇಟ್ ಆಗ್ತಿಲ್ಲ ಅವ್ರು ತಗೋಬೇಡಿ. ಅಂಡ್ ನಿಮ್ ಪರ್ಸನ್ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ, ಬರಕ್ಕೂ ಮುಂಚೆ ಅಫ್ಕೋರ್ಸ್ ನಾನು ಹೋಗ್ಬೇಕು, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ, ಸಕ್ಸಸ್ ಅನ್ನೋದು ಮಾಡ್ಬೇಕು. ಅಂಡ್ ಆ ಪರ್ಸನ್ ನಿಮ್ಮನ್ನ ಬಿಟ್ಟೋದ್ಮೇಲೆ ಅವ್ರ ಲೈಫಲ್ಲಿ ತುಂಬಾ ಹಾರ್ಡ್ ವರ್ಕ್ ಅನ್ನೋದನ್ನ ಮಾಡಿದ್ರು. ಅಂಡ್ ಅಂಡ್ ತುಂಬಾ ಏನಂತಂದ್ರೆ ಕಷ್ಟ ಪಡ್ತಿದ್ದಾರೆ ಎಲ್ಲದಕ್ಕೂ ಆ ಪರ್ಸನ್. ಮೇ ಬಿ ನೀವ್ ಇದ್ದಾಗ ಆ ಪರ್ಸನ್ಗೆ ಒಂದು ಬ್ಯಾಲೆನ್ಸ್ ಅಲ್ಲಿ ನಡೀತಿತ್ತು ಅವ್ರ ಲೈಫ್. ನಿಮ್ಮಿಂದ ದೂರ ಹೋದ್ಮೇಲೆ ನೀವ್ ಕಾಯೋ ತರ ಆಯ್ತಲ್ಲ, ಆಗ ಆ ಪರ್ಸನ್ ತುಂಬಾ ಕಷ್ಟ ಪಡ್ತಿದ್ದಾರೆ. ಆಬ್ಸ್ಟಿಕಲ್ಸ್ ಅನ್ನೋದು ಅವ್ರ ಲೈಫ್ ಅಲ್ಲಿ ಸ್ಟಾರ್ಟ್ ಆಗಿದ್ದಾರೆ. ಅದು ಅವರಿಗೆ ರಿಯಲೈಸೇಷನ್ ಅನ್ನೋದು ಆಗಿದೆ ಆ ಪರ್ಸನ್ಗೆ. ಈಗ ಅವ್ರನ್ನವ್ರು ಡಿಫೈನ್ ಮಾಡ್ಕೊಂತಿದ್ದಾರೆ. ಬಟ್ ಅವರಿಗೆ ಒಂದ್ ಥಾಟ್, ಈಗ ಒಂದು ಜಗ್ಲಿಂಗ್ ಅಲ್ಲಿ ಇದ್ದಾರೆ. ಏನು ಅಂತಂದ್ರೆ, ಪಾಸ್ಟ್ ಅಲ್ಲಿ ನಿಮ್ ಜೊತೆಲಿ ಇರೋ ರೀತಿ ಈಗ ಇವ್ರಿಗೆ ಇರಕ್ ಆಗುತ್ತಾ ಇಲ್ವಾ, ಅಥವಾ ನೀವು ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ? ಬಿಕಾಸ್ ಆ ಪರ್ಸನ್ ನಿಮ್ಗೆ ಕಷ್ಟ ಕೊಟ್ಟಿದ್ದಾರೆ, ನಿಮ್ನ ಹರ್ಟ್ ಮಾಡಿದ್ದಾರೆ. ಈಗ ಆ ಪರ್ಸನ್ ಅವ್ರಾಗವ್ರೆ ಬಿಟ್ಟೋಗಿದ್ರು, ಈಗ ಬರ್ತಿದ್ದಾರೆ ನಿಮ್ ಲೈಫ್ ಅಲ್ಲಿ. ನೀವು ವೇಟ್ ಮಾಡ್ತಿದ್ದೀರಾ. ಸಪೋಸ್ ಕೆಲವರು, ಎಲ್ರು ಅಲ್ಲ, ಕೆಲವರು ವೇಟ್ ಮಾಡೋ ರೀತಿ ನೀವು ನಾಟಕ ಮಾಡ್ತಿದ್ದೀರಾ. ಬಿಕಾಸ್ ನಿಮ್ ಲೈಫ್ ಅಲ್ಲಿ ಏನೋ ಒಂದು ಒಳ್ಳೆತನ ಅನ್ನೋದು ನಡೀತಿದೆ, ಒಂದ್ ಗುಡ್ ಥಿಂಗ್ಸ್ ಅನ್ನೋದು ನಡೀತಿದೆ. ನೀವು ಅವ್ರಿಗೆ ತೋರ್ಸ್ಕೋಬೇಕು, ನಾನು ಹೇಳ್ಕೋಬೇಕು. ನೀವು ನನ್ನ ಲೈಫ್ ನ ಬಿಟ್ಟೋದ್ಮೇಲೆ ಈ ರೀತಿ ಚೇಂಜಸ್ ಆಗಿದೆ ನನ್ನ ಲೈಫ್ ಅಲ್ಲಿ, ನಾನು ನಿಮ್ಗೋಸ್ಕರ ವೇಟ್ ಮಾಡ್ಕೊಂಡಿಲ್ಲ ಅಂತ ತಿಳಿಸೋದಿಕ್ಕೋಸ್ಕರ ಕೆಲವರು ವೇಟ್ ಮಾಡ್ತಿದ್ದೀರಾ. ಇಲ್ಲಿ ನಿಮ್ ಪರ್ಸನ್ಗೆ ಒಂದು ಗಿಲ್ಟ್ ಫೀಲ್ ಇದೆ ಅಂಡ್ ಜಗ್ಲಿಂಗ್ ಸಹ. ಏನು ಅಂತಂದ್ರೆ, ಈಗ ನಾನು ಅವ್ರ ಲೈಫಿಗೆ ಹೋದ್ರೆ ಪಾಸ್ಟ್ ಅಲ್ಲಿ ಇರೋ ರೀತಿ ಇರ್ಬೋದಾ ನಾವಿಬ್ರು ಅನ್ನೋ ಒಂದು ಜಗ್ಲಿಂಗ್ ಅನ್ನೋದು ನಿಮ್ ಪರ್ಸನ್ಗೆ ಸ್ಟಾರ್ಟ್ ಆಗಿದೆ ಇಲ್ಲಿ. ಓಕೆನಾ? ಬಟ್ ಸ್ಟಿಲ್ ಆ ಪರ್ಸನ್ಗೆ ನೀವ್ ಇದ್ದಾಗಿರೋ ಕಂಫರ್ಟಬಲ್, ಅವ್ರ ಲೈಫ್ ಅಲ್ಲಿ ನೀವ್ ಇದ್ದಾಗಿರೋ ಬ್ಯಾಲೆನ್ಸ್ ಅನ್ನೋದು ನೀವ್ ಇಲ್ದಾಗಿಲ್ಲ ಆ ಪರ್ಸನ್ಗೆ. ಅದು ರಿಯಲೈಸೇಷನ್ ಅನ್ನೋದಾಗಿದೆ ಆ ಪರ್ಸನ್ಗೆ. ಸೊ ಓನ್ಲಿ ಆ ಪರ್ಸನ್ನೇ ಸ್ಟೆಪ್ ತಗೊಂಡ್ ಬರ್ತಿದ್ದಾರೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಸಿ, ನೀವು ನನ್ನ ವ್ಯೂವರ್ಸ್ ಯಾರಿದ್ದೀರಾ, ಕೆಲವರು ನಿಮ್ ಲೈಫ್ ಅಲ್ಲಿ ನೀವು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದ್ದೀರಾ. ಕೆಲವರು ಅವ್ರನ್ನ ಕಾಂಟ್ಯಾಕ್ಟ್ ಇಂದ ತೆಗ್ದಿಲ್ಲ,
ನೀವ್ ಹಾಕೋ ಸ್ಟೇಟಸ್ ಎಲ್ಲ ಹಾಕ್ತಿದ್ದೀರಾ, ಆ ಪರ್ಸನ್ ಏನ್ ಅನ್ಕೊಂಡಿದಾರ ಅಂದ್ರೆ ನೀವು ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅನ್ನೋ ಒಂದು ಫೀಲ್ ನೀವು ಕೊಟ್ಟಿದ್ದೀರಾ. ಬಟ್ ನಿಮ್ ಲೈಫ್ ಅಲ್ಲಿ ನೀವು ಗ್ರೋತ್ ಆಗ್ತಿದ್ದೀರಾ, ಅದು ಅವ್ರಿಗೆ ಗೊತ್ತಿಲ್ಲ. ನೀವ್ ಅದನ್ನ ತೋರಿಸ್ಬೇಕು, ಅವರು ಕಾಂಟ್ಯಾಕ್ಟ್ ಮಾಡ್ಬೇಕು. ನೀವು ನಿಮ್ ಲೈಫ್ ಅಲ್ಲಿ ಗ್ರೋತ್ ಆಗ್ತಿದ್ದೀರಾ. ನಿಮ್ಗೆ ನಿಮ್ ಲೈಫ್ ಅಲ್ಲಿ ಏನ್ ಬೇಕು ಅನ್ನೋದು ಕ್ಲಿಯರ್ ಆಗಿ ಇಟ್ಕೊಂಡು ನೀವು ಮ್ಯಾನಿಫೆಸ್ಟ್ ಸಹ ಮಾಡ್ತಿದ್ದೀರಾ. ಇಲ್ಲಿ ಕೆಲವರು ನನ್ ವ್ಯೂವರ್ಸ್, ಯಾರ್ ವಿಡಿಯೋಸ್ ನೋಡ್ತಿರಲ್ಲ ನೀವು, ಅಂಡ್ ಈವನ್ ಆ ರಿಸಲ್ಟ್ಗೋಸ್ಕರ ವೇಟ್ ಸಹ ಮಾಡ್ತಿದ್ದೀರಾ. ಅಂಡ್ ನಿಮ್ ಪರ್ಸನ್ ನಿಮ್ಮನ್ನ ಬಿಟ್ಟೋಗಿದ್ರಲ್ಲ, ಆ ಪರ್ಸನ್ಗೆ ನೀವು ವೇಟ್ ಸಹ ಮಾಡ್ತಿದ್ದೀರಾ. ಬಿಕಾಸ್ ನಿಮ್ ಲೈಫ್ ನ ನೀವು ತೋರ್ಸ್ಕೋಬೇಕು. ನೀವ್ ಇಲ್ಲ ಅಂತಂದ್ರೂ ನನ್ನ ಲೈಫ್ ಇಷ್ಟು ಬೆಟರ್ ಆಗಿದೆ ಅಂತ ಆ ಪರ್ಸನ್ ನ ಸಹ ನೀವು ತಿಳ್ಕೊಳ್ತಿದ್ದೀರಾ. ಯಾವಾಗ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರ ಲೈಫ್ ಅಲ್ಲಿ ಏನೇನ್ ನಡೀತಿದೆ ಅನ್ನೋದನ್ನ ನೀವು ತಿಳ್ಕೊಳ್ತಿದ್ದೀರಾ. ಬಿಕಾಸ್ ಆ ಪರ್ಸನ್ ನಿಮ್ಗೆ ಚೀಟ್ ಮಾಡಿ ಹೋದ್ರು, ನಿಮ್ಮನ್ನ ಕೆಲವು ಸಲ ಅವಮಾನ ಸಹ ಮಾಡಿದ್ದಾರೆ ಆ ಪರ್ಸನ್. ನೀವೀಗ ಯಾರಿಗ್ ವೇಟ್ ಮಾಡ್ತಿದ್ದೀರಲ್ಲ, ಆ ಪರ್ಸನ್ ನಿಮ್ಗೆ ಕೆಲವು ಟೈಮಲ್ಲಿ ಅವಮಾನ ಮಾಡಿದ್ದಾರೆ. ಅಂಡ್ ಕೆಲವು ಬೇರೆಯವ್ರಿಗೆ ಕಂಪೇರ್ ಮಾಡಿ ಸಹ ಮಾತಾಡಿದ್ದಾರೆ ಪಾಸ್ಟ್ ಅಲ್ಲಿ. ಬಟ್ ನೀವಾಗ ರಿಯಾಕ್ಟ್ ಮಾಡಿಲ್ಲ, ನೀವು ಜೆನ್ಯೂನ್ ಆಗಿದ್ರಿ. ಜೆನ್ಯೂನ್ ಅನ್ನೋ ಸೀನ್ಸ್, ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಅನ್ನೋ ರೀತಿ ನೀವೆಲ್ಲದನ್ನು ತಾಳ್ಮೆಯಿಂದ ತಗೊಳ್ತಿದ್ರಿ. ಬಟ್ ಆ ಪರ್ಸನ್ ನಿಮ್ಮನ್ನ ಬಿಟ್ಟೋದಾಗ ನಿಮ್ಗೆ ಅವ್ರು ಬಿಟ್ಟೋದ್ರು ಅಂತ ಅನ್ನೋ ಬೇಜಾರ್ಗಿಂತ ನೀವ್ ಅದನ್ನ ಒಂದು ಮೋಟಿವೇಟ್ ಆಗಿ ತಗೊಂಡ್ರಿ. ಕೆಲವರು ಅದನ್ನ ಮೋಟಿವೇಟ್ ಆಗಿ ತಗೊಂಡು ನಿಮ್ ಲೈಫ್ ನ ನೀವು ಗ್ರೋತ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರಿ. ಈಗ ನೀವು ಏನಕ್ಕೆ ವೇಟ್ ಮಾಡ್ತಿದ್ದೀರಾ ಆ ಪರ್ಸನ್ಗೆ ಅಂತಂದ್ರೆ, ಆ ಪರ್ಸನ್ ಬರ್ಬೇಕು, ನನ್ನ ಲೈಫ್ ಅಲ್ಲಿ ಆಗಿರೋ ಚೇಂಜಸ್ ಅನ್ನೋದನ್ನ ನೋಡ್ಬೇಕು. ಕೆಲವ್ರು ಇಲ್ಲಿ ಆಲ್ರೆಡಿ ಕೆಲವರು ಬೇರೆ ಪರ್ಸನ್ ಎಂಟ್ರಿ ಆಗಿದ್ದಾರೆ ನಿಮ್ ಲೈಫ್ ಅಲ್ಲಿ. ಕೆಲವರಿಗೆ ನಿಮಗೆ ಹೇಗ್ ಬೇಕೋ ಆ ರೀತಿ ಪರ್ಸನ್ ಸಿಕ್ಕಿದ್ದಾರೆ. ನೀವು ಪಾಸ್ಟ್ ಅಲ್ಲಿರೋ ಪರ್ಸನ್ಗೆ ನೀವು ವೇಟ್ ಮಾಡ್ತಾನೆ ಇದ್ರಿ. ಒಂದ್ ಟೈಮ್ಗಾಗ್ಲಿ, ಒಂದ್ ಸಿಚುವೇಶನ್, ಎಲ್ಲದಕ್ಕೂ ನೀವು ವೇಟ್ ಮಾಡ್ತಾನೆ ಇದ್ರಿ ಆ ಪರ್ಸನ್ಗೆ. ಫೈನಲಿ ಆ ಪರ್ಸನ್ ಲಾಸ್ಟ್ ಅಲ್ಲಿ ಸಹ ನಿಮ್ಮನ್ನ ಬಿಟ್ಟೋದ್ರೆ ಹೊರ್ತು ಅವ್ರು ಅರ್ಥ ಮಾಡ್ಕೊಂಡು ಇರ್ಲಿಲ್ಲ. ಅದು ನಿಮ್ಗೆ ತುಂಬಾ ಕಾಡ್ತಿತ್ತು. ಸೊ ಈಗ ಫೈನಲಿ ನಿಮ್ ಲೈಫ್ ಅಲ್ಲಿ ಏನು ಅಂತಂದ್ರೆ, ನಿಮ್ ಲೈಫ್ ಅಲ್ಲಿ ನಿಮ್ಗೆ ಯಾವ ರೀತಿ ಪರ್ಸನ್ ಬೇಕೋ ಆ ರೀತಿ ಪರ್ಸನ್ ನ ನೀವು ಅಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ. ಇವನ್ ಮ್ಯಾನಿಫೆಸ್ಟ್ ಮಾಡಿ ಸಹ ಪಡ್ಕೊಂಡಿದ್ದೀರಾ ನೀವಂತ ಪರ್ಸನ್ ನ. ಈಗ ನೀವು ಯಾಕೆ ವೇಟ್ ಮಾಡ್ತಿದ್ದೀರಾ ಅಂದ್ರೆ, ಈ ಪರ್ಸನ್ ರಿಟರ್ನ್ ಬರ್ಬೇಕು. ನೀವಾಗ ನೀವು ತೋರ್ಸ್ಕೊಂಡ್ಬಿಟ್ರೆ ಈ ಪರ್ಸನ್ ಬರೋದಿಲ್ಲ. ನಿಮ್ಗಾಗಿರೋ ನೋವು ಈ ಪರ್ಸನ್ಗೆ ಆಗ್ಬೇಕು ಅಂತ ನೀವು ವೇಟ್ ಮಾಡ್ತಿದ್ದೀರಾ. ನಿಮ್ ಲೈಫ್ ಅಲ್ಲಿ ನೀವೇನ್ ಗ್ರೋತ್ ಮಾಡ್ಕೊಂಡಿದ್ದೀರಲ್ಲ, ಈಗ ನಿಮ್ ಲೈಫ್ ನ ನೀವೇನ್ ಕಟ್ಕೊಂಡಿದ್ದೀರಲ್ಲ, ಅದೆಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ತೋರ್ಸ್ಕೋಬೇಕು. ಬಿಕಾಸ್ ನೀವು ನಿಮ್ ಲೈಫ್ ನ ಗ್ರೋತ್ ಮಾಡ್ಕೊಳ್ಳೋದಲ್ದಿರ, ನಿಮ್ ಸೆಲ್ಫ್ ಲವ್, ನಿಮ್ಮನ್ನ ನೀವು ಗ್ರೋತ್ ಮಾಡ್ಕೊಂಡು ಈವನ್ ಕ್ಯಾರಿಯರ್ ಅಲ್ಲಿ ಈಗ ಒಬ್ರು ಪಾರ್ಟ್ನರ್ ಸಿಕ್ಕಿದ್ದಾರೆ ಕೆಲವರಿಗೆ, ಅದನ್ನೆಲ್ಲ ನೀವು ಧೈರ್ಯವಾಗಿ ಫೇಸ್ ಮಾಡ್ತಿದ್ದೀರಾ. ಅವ್ರಲ್ಲಿ ಪಾಸ್ಟ್ ಅಲ್ಲಿ ನಿಮ್ಗೆ ಜಾಬ್ ಅನ್ನೋದಿರ್ಲಿಲ್ಲ, ಈಗ ನೀವು ಜಾಬ್ ಅನ್ನೋದು ಪಡ್ಕೊಂಡಿದ್ದೀರಾ. ಒಳ್ಳೆ ಇನ್ಕಮ್ ಅನ್ನೋದನ್ನ ಅರ್ನ್ ಮಾಡ್ತಿದ್ದೀರಾ. ನಿಮ್ಗೂ ಏಜ್ ಅನ್ನೋದು ಚಿಕ್ಕದಿದೆ, ಇನ್ನು ಆಲ್ಮೋಸ್ಟ್ ಅಂಡರ್ 30 ಇರ್ಬೋದು ನಿಮ್ಗೆ, ಆರ್ಎಲ್ಸ್ 35 ಒಳಗಡೆ ಇರ್ಬೋದು ನಿಮ್ಗೆ ಏಜ್. ಸೊ ಆ ಪರ್ಸನ್ ಏನ್ ಡಾಮಿನೇಟ್ ಮಾಡಿ ನಿಮ್ಗೆ ಅವಮಾನ ಎಲ್ಲ ಮಾಡಿ ನಿಮ್ಮನ್ನ ಬಿಟ್ಟೋದ್ರಲ್ವಾ, ನೀವ್ ಅದನ್ನ ಒಂದು ಮೋಟಿವೇಟ್ ಆಗಿ ತಗೊಂಡು ನೀವು ಆ ಪರ್ಸನ್ಗೆ ಏನೋ ಅವಮಾನ ಮಾಡ್ಬೇಕು ಆ ರೀತಿ ಏನಿಲ್ಲ. ಬಟ್ ನಿಮ್ ಲೈಫ್ ಅಲ್ಲಿ ಆಗಿರೋ ಚೇಂಜಸ್, ನಿಮ್ ಲೈಫ್ ಅಲ್ಲಿ ಇರೋ ಪಾಸಿಟಿವಿಟಿನ ನೀವು ತೋರ್ಸ್ಕೋಬೇಕು ಆ ಪರ್ಸನ್ಗೆ. ಬಿಕಾಸ್ ಆ ಪರ್ಸನ್ ಇದ್ದಾಗ ಎಲ್ಲ ನಿಮ್ಗೆ ನೆಗೆಟಿವ್ ಅನ್ನೋ ರೀತಿಲೇ ಇತ್ತು. ಬಿಕಾಸ್ ನೀವು ಥಿಂಕ್ ಮಾಡೋದು, ಆ ಪರ್ಸನ್ಗೆ ವೇಟ್ ಮಾಡೋದು, ನಿಮಗ್ ಬೇಕಾಗಿದ್ದೇನೂ ಆಗ್ತಿರ್ಲಿಲ್ಲ. ಆ ರೀತಿ ಇದ್ದಿದ್ದು ಪರ್ಸನ್ ಅವ್ರು ಬಿಟ್ಟೋದ್ಮೇಲೆ ನೀವೊಂದು ಮೋಟಿವೇಟ್ ಆಗಿ ನಿಮ್ ಲೈಫ್ ನ ನೀವು ಇಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಕೊಂಡಿದ್ದೀರಾ ಕೆಲವರು. ಇದು ಜನರಲ್ ರೀಡಿಂಗ್, ಯಾರಿಗೆಲ್ಲ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ, ಯಾರಿಗೆ ಅನ್ವಯಿಸೋದಿಲ್ಲ ಅವ್ರು ತಗೋಬೇಡಿ ಪ್ಲೀಸ್. ಇನ್ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಇಲ್ಲಿ ನಿಮ್ ಪರ್ಸನ್ ಬರ್ತಾರೆ, ಅವ್ರ ಡೀಪ್ ಟ್ರೂ ಫೀಲಿಂಗ್ಸ್ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದ್ರ ಜೊತೆಲಿ ಅವ್ರ ಲೈಫ್ ಅಲ್ಲಿ ಆಗಿರೋದನ್ನೆಲ್ಲ ಅವರು ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂತ ಸಹ ಇದ್ದಾರೆ. ಅಟ್ ಎ ಟೈಮ್ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ, ಆ ಪರ್ಸನ್ ಹೇಳ್ಕೊಂಡ್ಮೇಲೆ
ನೀವ್ ಹೇಳ್ತೀರಾ ಈಗ ನನ್ನ ಲೈಫಲ್ಲಿ ನಾನು ತುಂಬಾ ಚೆನ್ನಾಗಿದ್ದೀನಿ, ನನ್ಗೆ ಯಾವ ರೀತಿ ಬೇಕಾಗಿತ್ತು ಆ ಪಾರ್ಟ್ನರ್ ನಂಗೆ ಸಿಕ್ಕಿದ್ದಾರೆ, ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ನ ನಾನು ಲೀಡ್ ಮಾಡ್ತಿದ್ದೀನಿ. ಬಿಕಾಸ್ ಪಾಸ್ಟ್ ಅಲ್ಲಿ ನನ್ಗೆ ಏನ್ ಮಾಡ್ಬೇಕೇನು ಅನ್ನೋದು ಗೊತ್ತಾಗ್ಲಿಲ್ಲ. ಬಟ್ ನೌ ಐ ಆಮ್ ಹ್ಯಾಪಿ, ನನ್ನ ಲೈಫ್ ನ ನಾನು ಲೀಡ್ ಮಾಡ್ತಿದ್ದೀನಿ. ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಅನ್ನೋದು ನನ್ನ ಲೈಫ್ ಅಲ್ಲಿ ಇದೆ. ಈಗ ಆ ತರ ಸಿಚುವೇಶನ್ ಅಲ್ಲಿ ಇದೀನಿ ಅಂತ ನೀವು ನಿಮ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿದ್ದೀರಾ. ನಿಮಗೆ ಈಗ ಕೆಲವರಿಗೆ ಇಲ್ಲಿ ಏನ್ ಥಾಟ್ಸ್ ಬಂದ್ಬಿಟ್ಟಿದೆ ಅಂತಂದ್ರೆ, ನನ್ನ ಲೈಫ್ ಅಲ್ಲಿ ಯಾರು ಇರ್ತಾರೋ ಇರಲ್ವೋ ಅದು ಸೆಕೆಂಡ್ರಿ, ಬಟ್ ಈ ಪರ್ಸನ್ ಬಂದ್ರೆ, ರಿಟರ್ನ್ ಬಂದ್ರೆ ನಾನು ಈ ಪರ್ಸನ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಆಸ್ ಎ ಪಾರ್ಟ್ನರ್ ಅನ್ನೋದು ನಿಮ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಥಾಟ್ ಇದೆ. ನಿಮ್ಗೆ ಏನೇ ಆಗ್ಲಿ, ನಿಮ್ಗೆ ಅವ್ರ ಮೇಲೆ ಆಸೆ ಪ್ರೀತಿ ಏನೇ ಇದ್ರೂನು ನೀವ್ ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅವ್ರನ್ನ ನಿಮ್ ಲೈಫ್ಗೆ ನೀವು ರಿಟರ್ನ್ ಸಹ ತಗೊಳ್ಳೋದಿಲ್ಲ ಕೆಲವರು. ಬಿಕಾಸ್ ಈಗ ನಿಮ್ ಲೈಫ್ ಗ್ರೋತ್, ನಿಮ್ ಲೈಫ್ ಸೆಲ್ಫ್ ಕಂಟ್ರೋಲ್, ನೀವ್ ಆ ರೀತಿ ಹೋಗ್ತಾ ಇದ್ದೀರಾ. ನಿಮ್ ಸೆಲ್ಫ್ ಜರ್ನಿನಲ್ಲಿ ನೀವು ಮೂವ್ ಆಗ್ತಿದ್ದೀರಾ. ಇಲ್ಲಿ ಕೆಲವರು ಇದನ್ನೆಲ್ಲ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆನೆ ಕೆಲವ್ರಿಗೆ ಇಲ್ಲಿ ಜೆನ್ಯೂನ್ ಆಗಿರೋ ಒಂದು ಪಾರ್ಟ್ನರ್ ಸಹ ಸಿಕ್ಕಿದ್ದಾರೆ. ಕೆಲವ್ರು ತುಂಬಾ ಹ್ಯಾಪಿ ಆಗಿದ್ದಾರೆ ಈಗ ಅವ್ರ ಲೈಫ್ ಅಲ್ಲಿ. ಬಿಕಾಸ್ ಅವ್ರ ಲೈಫಿಗೆ ಯಾವ ರೀತಿ ಪಾರ್ಟ್ನರ್ ಬೇಕಾಗಿತ್ತೋ ಆ ರೀತಿ ಪಾರ್ಟ್ನರ್ ಸಿಕ್ಕಿದ್ದಾರೆ. ಇವನ್ ಈಗ ನಿಮ್ ಪರ್ಸನ್ ಟ್ರಾನ್ಸ್ಫಾರ್ಮೇಶನ್ ಆಗಿ ಬರೋದಕ್ಕಿಂತ ಹೆಚ್ಚಾಗಿ ಈಗ ನಿಮ್ ಲೈಫ್ ಅಲ್ಲೇ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನೋದನ್ನ ನೀವೇ ಮಾಡ್ಕೊಂಡಿದ್ದೀರಾ. ಕೆಲವ್ರು ಇಲ್ಲಿ ಸ್ಪಿರಿಚುವಲ್ ವೇ ನಲ್ಲಿ ಇದ್ದೀರಾ, ಕೆಲವ್ರು ಇಲ್ಲಿ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ಕೊಂಡು ಸ್ಪಿರಿಚುವಲ್ ವೇ ನಲ್ಲಿ ಇದ್ದೀರಾ. ನಿಮ್ಗೆ ಏನ್ ಬೇಕೋ ಅದನ್ನ ಒಂದು ಕರೆಕ್ಟ್ ವೇ ನಲ್ಲಿ ಪಡ್ಕೊಂಡಿದ್ದೀರಾ. ಕರೆಕ್ಟ್ ಟೈಮ್ ಅಲ್ಲಿ ನಿಮ್ಗೆ ಒಂದ್ ಥಾಟ್ ಇತ್ತು, ನೀವು ಈಗ ಒಂದ್ ಪರ್ಸನ್ ನ ರಿಸೀವ್ ಮಾಡ್ಕೊಳಕ್ಕೂ ಮುಂಚೆ, ಒಂದ್ ಪ್ರಪೋಸಲ್ ನ ಒಪ್ಕೊಳಕ್ ಮುಂಚೆ, ಏನೇ ಆದ್ರೂ ಈ ಪರ್ಸನ್ ನನ್ ಮೈಂಡ್ ಇಂದ ನಾನು ತೆಗಿಬೇಕು, ನಾನು ಒಂದು ಸ್ಟ್ರಾಂಗ್ ಆಗಿ ನನ್ನ ಲೈಫ್ಗೆ ಏನ್ ಬೇಕು ಅದನ್ನ ನಾನು ಮಾಡ್ಕೋಬೇಕು. ಕೆಲವ್ರು ಇಲ್ಲಿ ಅಫರ್ಮೇಶನ್ಸ್ ಎಲ್ಲಾ ಮಾಡಿದೀರಾ. ಅಂಡ್ ನಿಮ್ಗೆ ಏನೇನ್ ತೋಚುತ್ತೆ, ನಿಮ್ಗೆ ಏನೇನ್ ಗೊತ್ತಾಗ್ತಿದೆ ಅದನ್ನೆಲ್ಲಾ ಮಾಡಿ ಕೆಲವರು ತುಂಬಾ ಚೇಂಜಸ್ ಮಾಡ್ಕೊಂಡಿದೀರಾ ನಿಮ್ ಲೈಫ್ ಅಲ್ಲಿ. ಈಗ ಹ್ಯಾಪಿಯಾಗಿ ಲೀಡ್ ಮಾಡ್ತಿದ್ದೀರಾ ನಿಮ್ ಲೈಫ್ ನ. ನಿಮ್ಗೆ ಕಂಟ್ರೋಲ್ ಮಾಡೋರಿಲ್ಲ. ಈಗ ಪಾಸ್ಟ್ ಅಲ್ಲಿ ಇದ್ದಿದ್ ಪರ್ಸನ್ ಬಂದು ನಿಮ್ನ ಕಂಟ್ರೋಲ್ ಮಾಡ್ತಿದ್ರು ತುಂಬಾ. ಕಂಟ್ರೋಲ್ ಜೊತೆಲಿ ನೀವು ಅವ್ರಿಗೋಸ್ಕರ ವೇಟ್ ಮಾಡೋದೇ ಸರೋಗ್ತಿತ್ತು, ನಿಮ್ ಟೈಮ್ ಎಲ್ಲ ವೇಸ್ಟ್ ಆಗ್ತಿತ್ತು. ವೇಟ್ ಮಾಡೋದು ಅಲ್ದಿರ ಅಲ್ಲೊಂದು ನ್ಯಾಯ, ಒಂದು ರಿಸಲ್ಟ್ ಅನ್ನೋದು ಸಿಕ್ತಿರ್ಲಿಲ್ಲ, ಎಲ್ಲಾದ್ರಲ್ಲೂ ಕುಗ್ಗೋಗೋ ರೀತಿ ಆಗ್ತಿತ್ತು. ಬಟ್ ಆಫ್ಟರ್ ಇದೆಲ್ಲ ನೋಡಿ ಆ ಪರ್ಸನ್ ಯಾವಾಗ ಬಿಟ್ಟೋದ್ರು, ನಿಮಗೆ ರಿಯಲೈಸೇಷನ್ ಅನ್ನೋದಾಯ್ತು, ಯಾವತ್ತಿದ್ರು ನನ್ನ ಲೈಫ್ ನಂದು, ಯಾರು ಇರ್ಲಿ ಯಾರು ಇಲ್ದಿರ ಇರ್ಲಿ ಆ ಪರ್ಸನ್ ನ ಮಾತ್ರ ನಾನು ರಿಸೀವ್ ಮಾಡ್ಕೊಳ್ಳೋದಿಲ್ಲ ನನ್ನ ಲೈಫ್ ಅಲ್ಲಿ. ಅಂಡ್ ಈಗ ನೀವು ಸದ್ಯಕ್ಕೆ ಯಾಕೆ ವೇಟ್ ಮಾಡ್ತಿದ್ದೀರಾ ಅಂದ್ರೆ, ನಿಮ್ ಲೈಫ್ ಅಲ್ಲಿ ಆಗಿರೋ ಗ್ರೋತ್ ನ ನೀವು ಆ ಪರ್ಸನ್ಗೆ ತೋರ್ಸ್ಬೇಕು ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಬಟ್ ಆ ಪರ್ಸನ್ ಏನ್ ಅನ್ಕೊಂಡಿದಾರೆ ಅಂದ್ರೆ, ನಾನ್ ರಿಟರ್ನ್ ಹೋದ್ರೆ ಇವ್ರು ಒಪ್ಕೊಳ್ತಾರೆ. ಈಗ ಅವ್ರಿಗೂ ಭಯ ಇದೆ, ನೀವು ಕ್ಯಾನ್ಸಲ್ ಮಾಡ್ತೀರಾ ಅನ್ನೋ ಒಂದು ಥಾಟ್ ಸಹ ಇದೆ. ಅಂಡ್ ಮಾಡಿದ್ರು ಓಕೆ, ನಾನು ಅಪ್ರೋಚ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಸಹ ಆ ಪರ್ಸನ್ ಇದೆ. ಓಕೆನಾ? ತುಂಬಾ ಪಾಸಿಟಿವ್ ಆಗಿದೆ ಇದು. ನನ್ನ ವ್ಯೂವರ್ಸ್ ಕಡೆಗೆ ಬಂದಿದೆ ತುಂಬಾ ರೀಡಿಂಗ್, ಇದು ತುಂಬಾ ಪಾಸಿಟಿವ್ ಆಗಿದೆ. ನಿಮ್ ಪರ್ಸನ್ ಬರ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾರೆ. ಇನ್ ಕೆಲವ್ರು ಯಾರು ಅವ್ರಿಗೋಸ್ಕರನೇ ವೇಟ್ ಮಾಡ್ತಿದ್ದೀರಾ ಅಂತಂದ್ರೆ, ಅವ್ರ ಆಕ್ಷನ್ಸ್ ಮೇಲೆ ನೀವು ಡಿಸೈಡ್ ಮಾಡ್ಕೋಬಹುದು ಅವ್ರು ಬೇಕೋ ಬೇಡವಾ ಅಂತ ಅಂದ್ಬಿಟ್ಟು. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಈ ರೀಡಿಂಗ್ ಗೆ ಗೈಡೆನ್ಸ್ ಕೊಡಿ ನನ್ನ ವ್ಯೂವರ್ಸ್. ಸಮಥಿಂಗ್ ಎಂಡ್ ಅಂಡ್ ನ್ಯೂ ಬಿಗಿನಿಂಗ್. ಇಲ್ಲಿ ಯಾರು ಮೂವ್ ಆನ್ ಆಗಿದ್ದೀರಲ್ಲ, ಆಲ್ರೆಡಿ ಅವ್ರು ಈಸಿಯಾಗಿ ಎಂಡ್ ಮಾಡ್ಕೊಂಡು ನೀವು ಮೂವ್ ಆನ್ ಆಗಿದ್ದೀರಾ. ನಿಮ್ಗೆ ಒಂದ್ ಥಾಟ್ ಅನ್ನೋದಿತ್ತು, ನನ್ನ ಲೈಫ್ ನ ನಾನೇನು ಹೇಳ್ಕೊಂಡ್ ಮಾಡ್ಬೇಕು ಅನ್ನೋದೇನಿರ್ಲಿಲ್ಲ. ಬಿಕಾಸ್ ನಿಮ್ ಲೈಫ್ಗೆ ನೀವ್ ಏನ್ ಆಕ್ಷನ್ ತಗೋಬೇಕೋ ನೀವ್ ಅದನ್ನ ತಗೊಂಡು ನೀವು ಮೂವ್ ಆನ್ ಆಗ್ತಿದ್ದೀರಾ. ಇನ್ ಕೆಲವರು ನಿಮ್ ಪರ್ಸನ್ಗೋಸ್ಕರನೇ ಇಲ್ಲಿ ಯಾರು ವೇಟ್ ಮಾಡ್ತಿದ್ದೀರಲ್ಲ, ಆ ಪರ್ಸನ್ ಆಕ್ಷನ್ಸ್ ತಗೊಳ್ಳೋ ಚಾನ್ಸಸ್ ತುಂಬಾ ಇದೆ, ರಿಟರ್ನ್ ಬಂದು ಆಕ್ಷನ್ಸ್ ತಗೊಳ್ಳೋ ಚಾನ್ಸಸ್ ತುಂಬಾ ಇದೆ. ಅಂಡ್ ಈಸ್ ವೇಟಿಂಗ್, ಅವರು ವೇಟ್ ಮಾಡ್ತಿದ್ದಾರೆ ಡಿಸೈಡ್ ಮಾಡೋದಿಕ್ಕೆ. ಆದಷ್ಟು ಬೇಗ ನಾನು ಹೋಗ್ಬೇಕು, ಆಕ್ಷನ್ ಅನ್ನೋದು ತಗೋಬೇಕು ಅಂತ. ಇವನ್ ಇಲ್ಲಿ ವೇಟ್ ಮಾಡ್ತಿದ್ದೀರಾ ಎಲ್ರು. ಅಂಡ್ ಸ್ಟಿಲ್ ನಿಮ್ ಪರ್ಸನ್ಗೆ ನೀವೇನ್ ನಿಮ್ ಲೈಫ್ ನ ನೀವು ತೋರ್ಸ್ಕೋಬೇಕು ಅಂತ ಕೆಲವ್ರು ಇದ್ದೀರಲ್ಲ, ಅವರಿಗೂ ಅಷ್ಟೇ ಆ ಪರ್ಸನ್ ಬರ್ತಾರೆ, ನಾನು ಆಕ್ಷನ್ಸ್ ತಗೊಳ್ತೀನಿ, ತಗೊಳ್ಳೋ ರೀತಿ ಎಲ್ಲ ತೋರಿಸ್ತಾರೆ. ಬಟ್ ನೀವ್ ಅಪ್ರೋಚ್ ಆಗೋದಿಲ್ಲ, ಅವ್ರ ಅಪ್ರೋಚ್ಗೆ ನೀವ್ ಅಪ್ರೋಚ್ ಆಗೋದಿಲ್ಲ.
ನಿಮ್ ಲೈಫಲ್ಲಿ ನಾನು ಈ ರೀತಿ ಇದೀನಿ ಅಂತ ನೀವ್ ತೋರ್ಸ್ಕೊಳ್ತೀರಾ ಅಂಡ್ ನಿಮ್ ಲೈಫ್ಗೆ ಏನ್ ಬೇಕು ಅನ್ನೋದು ಇನ್ನೂ ಸ್ಟ್ರಾಂಗ್ ಆಗಿ ನೀವು ಮಾಡ್ಕೊಳ್ತಾ ಹೋಗ್ತೀರಾ. ನಿಮ್ಗೆ ಒಂದು ಚಾಲೆಂಜ್, ಆ ಪರ್ಸನ್ ಮುಂದೆ ನಾನು ಇನ್ನೂ ಚೆನ್ನಾಗಿ ಬದುಕ್ಬೇಕು ಅನ್ನೋ ಒಂದು ಹಠ ಛಲ ಅನ್ನೋದು ನಿಮಗಿದೆ. ಓಕೆನಾ? ತುಂಬಾ ಚೆನ್ನಾಗಿದೆ ರೀಡಿಂಗ್ ಇವತ್ ಬಂದಿರೋದು. ಅಂಡ್ ಯಾರೆಲ್ಲ ವೇಟ್ ಮಾಡ್ತಿರ್ತೀರಾ, ಆ ಪರ್ಸನ್ನೇ ಬೇಕು ಅಂತ ಎಲ್ಲೋರು ವೇಟ್ ಮಾಡ್ತಿದ್ದೀರಲ್ಲ, ನಿಮ್ ಸಿಚುವೇಶನ್ಗೆ ಇದು ಜನರಲ್ ರೀಡಿಂಗ್. ಮೇ ಬಿ ಆ ಪರ್ಸನ್ ಬರೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಬಂದು ಆಕ್ಷನ್ಸ್ ತಗೊಳ್ಳೋ ಚಾನ್ಸಸ್ ತುಂಬಾ ಇದೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ನಿಮ್ ಸಿಚುವೇಶನ್ಗೆ ಸೆಟ್ ಆದ್ರೆ ಮಾತ್ರ ತಗೊಳ್ಳಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಅಂಡ್ ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಯಾರಿಗೆಲ್ಲ ಬೇಕಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಗೈಸ್. ಬಾಯ್.